ಬೆಳಗ್ಗೆ ಏನು ಕಸದ ಗಾಡಿ ಗಲಾಟೆ ಆಗಿದೆಯಲ್ಲ, 4ನೇ ವಾರ್ಡಿ ನಾವು ಆ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಏನಾಗಿದೆ, ಅವರು ನಮ್ಮ ಜೊತೆಗಿದ್ದಾರ, ಬನ್ನಿ ಮಾತಾಡೋಣ. ಅಕ್ಕ, ಬೆಳಗ್ಗೆ ಕಸದ ಗಾಡಿ ಬಂದಿತ್ತು, ಗಲಾಟೆ ಆಗಿದೆ, ಅದರಲ್ಲಿ ನೀವು ಇದ್ದೀರಾ? ನಮ್ಮ ಮಕ್ಕಳೇ ನಾನೇ ಕಸ ಹಾಕಿದ್ದು ಬೆಳಿಗ್ಗೆ. ಪ್ಯಾಂಪರ್ಸ್ ಬಂದಿದೆ ಅಂತ 2 ಕವರ್ ಇದ್ದು ಮಗು ಕುರ್ಕುರಿ ಹಾಕಿ. ಮುಂಚೆ ಆಯ್ತಲ್ಲ ಕಸದ ಗಾಡಿ ಬಂತು, ಕಸ ಹೆಂಗೆ ಕೊಟ್ಟು ನೀವು ಅದು ಹೇಳ್ರಿ. ಕಸ, ಒಣ ಕಸ, ಹಸಿ ಕಸ ಬೇರೆ ಬೇರೆನೇ ಕೊಟ್ಟು ಅಂದ್ರಾಗ ಒಂದು ಪ್ಯಾಂಪರ್ಸ್ ಬಂತಂತೆ. ಆ ಪ್ಯಾಂಪರ್ಸ್ ತೆಗಿಯೋಕಾರ ನನಗೆ ಕೆಟ್ಟ ಅವ ಶಬ್ದ ಮಾಡ್ತಿದ್ದ ಅವನು. ತಡೆಯಪ್ಪ ನೋಡ್ತೀನಿ ಅಂತ. ಯಾಕಪ್ಪ ಏನು ಶಬ್ದ ಅಂದ್ರೆ ಏನು ಮಾಡ್ತೀವಿ? ಹೊಟ್ಟೆಗೆ ಏನು ತಿಂತೀರಾ, ಅನ್ನ ತಿಂತೀರಾ, ಎಲ್ಲಿ ತಿಂತೀರಾ, ಹಂಗೆ ಹೊಸ ಬೇರೆ ಮಾಡ್ಬೇಕಂತ ನಿಮ್ಗೆ ಹೇಳಿಲ್ಲ ನೀವು ನಿಮಗೆ ಅಂತ ಶಬ್ದ ಮಾಡ್ತಿದ್ದ. ನನ್ನ ಮಗ ಒಳಗಿಂದ ಬಂದು ಒಂಡೆಗೆ ಏನು ತಿಂತಿ ಅಂತ ಹೇಳ್ತಿದ್ದಿಲ್ಲಪ್ಪ, ನೋಡೋಣ ತಡಿ ಅಂತ ಅವ್ನು ಗಾಡಿ ಹತ್ತ, ಏನು ಕವರ್ ಐತಿ ತೋರಿಸ್ ನೀನು ಅಂತ ಕಟ್ಕಿ ತಗೊಂಡು ಅದೇ ಹೊಡೆಯಕ್ಕೆ ಬಂದಿದ್ದಾರೆ ಅಂತ ನಮಗೆ ಅದೇ ದೊಡ್ಡದು ಜಗಳ ಮಾಡಿಬಿಟ್ಟಿದ್ದಾರೆ ಅವರು. ಕಟ್ಕಿ ತಗೊಂಡು ಅದು ತೆಗಿಯಕ್ಕೆ ಹೋದ, ತೆಗಿಯಕ್ಕೆ ನೋಡೋಕ್ಕೆ ಪ್ಯಾಂಪರ್ಸ್ ತೋರ್ಸು. ಅದು ಕಟ್ಕಿ ತಗೊಂಡು ಹೊಡ್ಯಕ್ಕೆ ಬಂದಿತ್ತು ಅಂತ ಹೇಳಕತ್ತ. ಇಲ್ಲ ಸರ್, ದೇವರಾಣಿ ನಮ್ಮ ಮಗ ಅಲ್ಲಿ ಹೊಡೆದೇ ಇಲ್ಲ. ಬರೀ ಕಸ ಏನೈತೆ ಅಂತ ನೋಡಕ್ಕೆ ಹತ್ತಿದ್ದಕ್ಕೆ ಅಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ ಸರ್. ನಮ್ಮ ಕೇಳೋರು ಯಾರಿಲ್ಲ, ಬಡವರು ಇದ್ದಾರಂತ ಅಷ್ಟು ನಮ್ಮಲ್ಲಿ ಹಿಂಸೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ಕೇಳ್ರಿ, ನೀವು ಅಕ್ಕಪಕ್ಕ ಕೇಳ್ರಿ. ಮತ್ತು ಆಮೇಲೆ ಏನಾಯ್ತು? ಅಷ್ಟಕ್ಕೆ ದೊಡ್ಡ ಜಗಳ ಆಗಿ ಅವರು ಕಂಪ್ಲೀಟ್ ಮಾಡ್ಕೊಡಕ್ಕೆ ಹೋಗಿದ್ರು. ಆಮೇಲೆ ನಮ್ಮ ಮಗಳಿಗೆ ಮಿಸ್ಕ್ಯಾರೇಜ್ ಆಗಿ ಅದು ದೊಡ್ಡದಾಗಿ ಅಲ್ಲಿ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗಿದ್ದಾರೆ. ಯಾರಾಗಿದ್ದಾರೆ? ನಮ್ಮ ಮಗಳಾಗಿದ್ದಾರೆ. ಅವ್ರ ಹೆಸರು ನಿಸ್ಬಾ ಅಂತ. ಮತ್ತೇನಾಯ್ತು? ನಾವು ತಾಯಿ ಮಗಳೇ ಹಾಕಿದ್ದು. ಆ ಮನೆಗೆ ಹಾಕಿದ್ಲು, ನಾನು ಮನೆಗೆ ಹಾಕಿ ಆಕಿ ಬಂದು ನನಗೆ ನಮ್ಮ ಅಮ್ಮಗೆ ಯಾಕೆ ಬೈತಿದ್ಯಾ ಅಂತ ಅಣ್ಣ ಅಂತ ಕೇಳಿದ್ಕೆ ಆಕಿಗೂ ದೂಕಿ ದೊಡ್ಡ ಜಗಳ ಮಾಡಿ ಕೈಯೆಲ್ಲ ಪೆರಚಿ ಆ ಎಮ್ಮ ಹತ್ತಿದ್ಲಲ್ಲ ಮೇಲೆ. ಏನೋ ಹೊಡೆದ ಅವರಿಗೆ. ಇದು ಟಾಟಾ ಎಸಿ ಡ್ರೈವರ್ ಬರ್ತಾರೆ. ನಾವು ಏನು ಮುಟ್ಟಿಲ್ಲ ಅವ್ನಿಗೆ. ಅವನ ಹತ್ರನೇ ಕೇಳ್ರಿ, ಕರ್ಕೊಂಡು ಬಂದು ಕೇಳ್ರಿ. ನಾವು ಅವ್ನಿಗೆ ಮುಟ್ಟಿಲ್ಲ. ಕೈ ಹಾಕಿದ್ನಲ್ಲ ನಮ್ಮ ಮಗ, ಏನು ಹೇಳ್ತಿದ್ಯಾ ಅಂತ ಕೈ ಹಾಕಿದ್ರಲ್ಲ, ನಾನು ಎಳ್ಕೊಂಡಿದ ಮೇಲೆ ಅದು ಆ ಬನೀನು ಹರಿದಿದ್ದು. ಅದಕ್ಕೆ ಸಲುವಾಗಿ ನಾವು ಏನೂ ಮುಟ್ಟೇ ಇಲ್ಲ ಸರ್. ನಾವು ಅವನಿಗೆ ನಾನು ಒಂದು ಬೆರಳು ಮುಟ್ಟಿಲ್ಲ ಸರ್ ಅವನಿಗೆ. ನಾವು ಗಲಾಟೆ ಆತಲ್ಲ, ಏನು ದಿವಸ ಇದೇ ನಮೂನಿ ಇರ್ತೈತ? ಇವತ್ತು ದಿವಸ ನಮಗೆ ಪ್ರೀತಿಯಿಂದನೇ ಮಾತಾಡಲ್ಲ ಅವನು. ಬರೀ ಹುರ್ರು ಅಂತ ಒಂದು ಗಾಡಿ ನಿಂತ್ಕೊಂಡ್ರೆ ಸಾಕು. ನಾನು ಗಾಡಿ ತೆಗೆದ್ರೇನೆ ನಾನು ಒಳಗೆ ಬರೋದು, ಇಲ್ಲಾಂದ್ರೆ ನಾನು ಬರೋಲ್ಲ. ನಾನು ಆ ಗಾಡಿ ತೆಗೆದ್ರೇನೆ ನಾನು ಒಳಗೆ ಬರೋದು. ಅಕ್ಕಪಕ್ಕ ಗಾಡಿ ನಿಲ್ಲಿಸ್ಕೊಂತಾರಲ್ಲ, ಅದಕ್ಕೆ ನಾವು ಎಬ್ಬರಿಸಿ ನಮ್ಮ ಗಂಡು ಮಕ್ಕಳಿಗೆ ಅವ್ನಿಗೆ ಗಾಡಿ ತೆಗ್ಸಿದ್ಮೇಲೆ ಹೋಗೋಣ ಅಂತ ನಾವು ಕಳಿಸ್ತೀವಿ ಅವ್ನಿಗೆ. ದಿವಸ ಪ್ರೀತಿಯಿಂದ ನಾವು 20 ರೂಪಾಯಿ, ಹಬ್ಬ ಬಂದರೆ 50 ರೂಪಾಯಿ, ಆ 20 ರೂಪಾಯಿ ಅವ್ನು ಕವರ್ ತೆಗ್ದು ಹಾಕಿ ಕೊಡ್ತೀನಂತಾನೆ ನಾವು ಪ್ರೀತಿಯಿಂದ ಕೊಡ್ತಿರೋದಲ್ಲ ಅವ್ನಿಗೆ. ಇದಕ್ಕೆ ಕೊಡ್ತಿದ್ರು ಆ ಕವರ್. ನಮಗೆ ಏನಾರ ಕವರ್ ಅದ್ರಾಗ ಬಂದರೆ ಅಕಸ್ಮಾತ್ ಬೈ ಚಾನ್ಸ್ ನಮ್ಮ ಹುಡುಗರು ಹಾಕಿದರೆ ಕುರ್ಕುರೆದು ಆ ಪ್ಯಾಂಪರ್ಸು ಬಂದರೆ, ಅಕಸ್ಮಾತ್ ಬೈ ಚಾನ್ಸ್ ಬಂದರೆ ಅವ್ನು ತೆಗಿತಾನೆಲ್ಲ ಅಂತ ನಾವು ಪ್ರೀತಿಯಿಂದ ನಾವು 20 ರೂಪಾಯಿ ಕೊಡ್ತಿದ್ರಲ್ಲ ಅವ್ನಿಗೆ. ಅಕ್ಕಪಕ್ಕ ಕೇಳ್ರಿ, 20 ರೂಪಾಯಿ ಕೊಡ್ತೀವಿ. ಅವ್ರು 20 ರೂಪಾಯಿ, 1 ರೂಪಾಯಿನೂ ದುಡ್ಡು ಕೊಡೋಲ್ಲ. ಒಂದ್ಸಲ ಯಾರ 5 ರೂಪಾಯಿ ಅಷ್ಟೇ ಕೊಡೋರು. 20 ರೂಪಾಯಿ 10 ರೂಪಾಯಿ ನಾನು ನೋಡಲೇ ಇಲ್ಲ ಸರ್ ಅಂತ ಹೇಳಕತ್ತಾರ. ಸರ್ ನಾವು ಯಾಕೆ 20 ರೂಪಾಯಿ ಕೊಡಲ್ಲ ಸರ್ ಅವ್ನಿಗೆ? ಇಲ್ಲಿ ಕೇಳ್ರಿ ಸರ್, ದಿವಸ 20 ರೂಪಾಯಿ ಅಲ್ಲಿ ಕೇಳ್ರಿ ಸರ್. 20 रुपए देती नहीं कर को बोल रही ना हमारे सामने बुला ले का हमें 50 रुपए दी थी ईदा में खुशी से हमारे कवरा अचानक आए तो काढ़े लेकर कुछ ना मैं भैया हमारे कवरा आती एक जरे डालती उठा को रंदे देंगे कर हमें खुशी से 20-20 रुपए देती 10 रुपए देती ईदा है तो 50 रुपए देती उन्हें बोलने से क्यों देती हमें ले बाबा ನಾವು ಕೇಳಿದ್ದೀವಿ ಅವರಿಗೆ, ಏನು ಸರ್ 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ ಅಂತ ಹೇಳಿ ನಾವು ಕೇಳಿದ್ದೀವಿ. ಇಲ್ಲ ಸರ್ ಅವ್ರು ಕೊಡಲ್ಲ ಅಂತ ಹೇಳಕತ್ತಾರೆ. ನೀವು ನೋಡಿದ್ರೆ ಕೊಡ್ಕೊಳ್ತೀವಿ ಅಂತ ಹೇಳ सामने हमें पूछती हमें देंगी नहीं कर पूछती 1 तारीख के बाद 1 तारीख है तो हमें देख छोड़ती 1 तारीख को 2 तारीख को देती 20 रुपए देती ನಿಮ್ಮ ಮನೆಯಲ್ಲಿ ನೀವು ಕೊಡ್ತೀರಾ ದುಡ್ಡು? ಗಲಾಟೆ ಆತಲ್ಲ, ಇನ್ನು ಮುಂದೆ ಬೆಳೆಸಬೇಕಂತ ಇದ್ದೀರಾ? ಬೇಡ ಸರ್, ಬೇಡ. ನಾವು ಮುಂದೆ ಮಾಡೋಕ್ಕಂದ್ರೆ ನಾವು ಅಣ್ಣ ತಮ್ಮರಾದಂಗೆ ಇದ್ದೀವಿ. ನಾವು ಕರ್ನಾಟಕದಾಗ ಇರೋದು, ನಾವು ಕರ್ನಾಟಕದಾಗ ಇರೋದು ಸರ್. ನಾವು ಎಲ್ಲ ಒಂದೇ ಬಾಂಧವರವರು. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಷ್ಟು ದೊಡ್ಡದಾಗ್ಬಿಟ್ಟಿದೆ. ನಾವು ರಿಕ್ವೆಸ್ಟ್ ಹೇಳ್ತೀವಿ, ನಮ್ಮದು ಎಲ್ಲ ನಾವು ಒಗ್ಗಟ್ಟಿದಾಗ ಇರೋಣ. ನಾವು ಒಗ್ಗಟ್ಟಿಗೆ ಜೀವನ ಮಾಡೋದು. ಒಂದು ಕೆಲಸ ಕೇಳ್ರಿ, ಅಕಸ್ಮಾತ್ ನಿಮ್ಮದೇ ತಪ್ಪಾಗಿದ್ದೀರೇನು ನೀವು ಕ್ಷಮೆ ಕೇಳ್ತೀರಾ? ನಮ್ಮ ಮಕ್ಕಳಿಗೆ ಸಣ್ಣ ಇದ್ದಾರೆ. ನಮ್ಮ ಮಕ್ಕಳು ಇನ್ನು 20 ವರ್ಷದ್ದು. ನಾನು ಆ ತಮ್ಮನ ಹತ್ರ ಅವ್ನು ಬಂದರೆ ಎದುರುಗಡೆ ನಾನು ಕ್ಷಮೆ ಕೇಳ್ತೀನಿ. ನಾನು ಎದುರುಗಡೆ ಬಂದರೆ ಕ್ಷಮೆ ಕೇಳ್ತೀನಿ, ನಾನು ತಪ್ಪಾದರೆ.
ಅವ್ನ ಎದುರುಗಡೆ ಬರಲಿ, ನಾನು ಕ್ಷಮೆ ಕೇಳೋಕ್ಕೂ ರೆಡಿ ಇದ್ದೀನಿ. ನಾವು ಕರ್ನಾಟಕದಾಗ ಇದ್ದೀವಿ, ನಾವು ಒಗ್ಗಟ್ಟಾಗೆ ಇರ್ತೀವಿ. ಮನಸ್ಸಿನಾಗ ನಮ್ಮದು ಏನು ಇಟ್ಕೊಂಡಿಲ್ಲ. ಅಕಸ್ಮಾತ್ ನಮ್ಮಿಂದ ಏನೋ ತಪ್ಪಾದರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಾಕತ್ತಾರ. ಮುಂದೆ ಏನಾಗತ್ತೆ ನೋಡೋಣ.